ಕೆಪಿಎಸ್ಸಿ ಅನ್ನೋದು ಪರೀಕ್ಷಾರ್ಥಿಗಳ ಭವಿಷ್ಯಕ್ಕೆ ಕಂಟಕವಾಗಿದೆ. ಇಂದು ಪರೀಕ್ಷೆಯ ಕೊನೆ ಕ್ಷಣದವರೆಗೂ ಹಾಲ್ ಟಿಕೆಟ್ ನೀಡಿ ಪರೀಕ್ಷೆ ಬರೆಸಿದ್ದಾರೆ. ಇನ್ನೂ ಕೆಲವರಿಗೆ ಹಾಲ್ ಟಿಕೆಟ್ ಸಿಗದೆ ಪರದಾಟ ನಡೆಸಿದ್ದಾರೆ. ರಾತ್ರೋರಾತ್ರಿ ದೂರದಿಂದ ಓಡೋಡಿ ಬಂದಿದ್ರು. ಮಳೆಯಲ್ಲೂ ಕ್ಯೂನಲ್ಲಿ ನಿಂತಿದ್ರು. ಪುಟ್ಟ ಕಂದಮ್ಮನ ಜೊತೆ ಚಳಿಯಲ್ಲಿ ನಡುತ್ತಿದ್ರು. ಹೀಗೆ ಅಧಿಕಾರಿಗಳ ಜೊತೆಗೆ ವಾಗ್ವಾದ ನಡೆಸುತ್ತಿರೋರು ಕೆಪಿಎಸ್ಸಿ ಅಭ್ಯರ್ಥಿಗಳು. ನಿನ್ನೆ ರಾತ್ರಿ ಹಾಲ್ ಟಿಕೆಟ್, ಇಂದು ಎಕ್ಸಾಮ್. ಗೊಂದಲದ ನಡುವೆ ಕೆಪಿಎಸ್ಸಿ ಮರುಪರೀಕ್ಷೆ. ಕೆಪಿಎಸ್ಸಿ ಕೆಎಸ್ ಆಕಾಂಕ್ಷಿಗಳ ಭವಿಷ್ಯದ ಜೊತೆ ಹುಡುಗಾಟವಾಡ್ತಿದೆ. ಎರಡೆರಡು ಬಾರಿ ಎಕ್ಸಾಮ್ ಬರೆದ್ರೂ ತಮ್ಮ ತಪ್ಪಿಂದ ಅಭ್ಯರ್ಥಿಗಳ ಜೊತೆ ಚೆಲ್ಲಾಟವಾಡ್ತಿದೆ. ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಅನುವಾದ ಸರಿಯಾಗಿ ಮಾಡದೆ ಎಡವಟ್ಟು ಮಾಡಿತ್ತು. ಇವತ್ತು ಮರುಪರೀಕ್ಷೆಗೆ ದಿನಾಂಕ ನಿಗದಿ ಮಾಡಿತ್ತು. ಆದರೆ ಅಭ್ಯರ್ಥಿಗಳು ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಕೋರ್ಟ್ 120 ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸುವಂತೆ ಆದೇಶಿಸಿತ್ತು. ಕೆಪಿಎಸ್ಸಿ ರಾತ್ರಿ ಹಾಲ್ ಟಿಕೆಟ್ ಪಡೆಯಲು ಸೂಚಿಸಿತ್ತು. ಕೆಲವರು ನಿನ್ನೆ ರಾತ್ರಿ ಮಳೆಯಲ್ಲೇ ಕೆಪಿಎಸ್ಸಿ ಕಚೇರಿ ಬಳಿ ಕ್ಯೂ ನಿಂತಿದ್ರು. ಮಧ್ಯರಾತ್ರಿ 3 ಗಂಟೆಯವರೆಗೂ ಹಾಲ್ ಟಿಕೆಟ್ ನೀಡಿದ ಕೆಪಿಎಸ್ಸಿ ಇಂದು ಪರೀಕ್ಷೆ ಬರೆಸಿದೆ. ಆದರೆ ಕ್ಯಾಟ್ನಲ್ಲಿ ಪೆಟಿಷನ್ ಹಾಕಿದವರಿಗೆ ಸೋಮವಾರ ಅರ್ಜಿ ವಿಚಾರಣೆ ಇದೆ. ಹೀಗಾಗಿ 350 ಅಭ್ಯರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶ ಕೊಟ್ಟಿಲ್ಲ ಅಂತ ಅಭ್ಯರ್ಥಿಗಳು ಕಿಡಿಕಾರಿದ್ರು. ರಾತ್ರಿ 12 ಗಂಟೆವರೆಗೂ ಬಂದು ನೀವು ಹಾಲ್ ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ನೀವು ಪರೀಕ್ಷೆ ಬರೀರಿ ಅಂದರೆ ಇದು ಎಂಥ ಮನಸ್ಥಿತಿ ಅಂದರೆ, ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಜಿದ್ದಿ ನಮ್ಮ ಮನೋಧೋರಣೆ ಏನಿದೆಲ್ಲ ಬದಲಿಸ್ಕೊಳ್ಳೋದಲ್ಲ, ನಾವು ವಿದ್ಯಾರ್ಥಿಗಳ ಪರವಿಲ್ಲ, ಅಭ್ಯರ್ಥಿಗಳ ಪರವಿಲ್ಲ, ಬಡವರ ಪರವಿಲ್ಲ ಅಂತೇಳಿ ಮುಖ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ನೀವು ಅಭ್ಯರ್ಥಿಗಳ ಪರವಿದ್ದವರು ನೀವು ಒಂದು ವಾರ ಮುಂದಕ್ಕೆ ಹೋಗ್ತೀರಿ, ಏನು ಗಂಟೆ ಹೋಗುತ್ತೆ? ಈಗ ಅನ್ಯಾಯ ಪ್ರಶ್ನಿಸಿದವರ ಮೇಲೆ ಪೊಲೀಸರ ದೌರ್ಜನ್ಯ. ಇನ್ನು ಕೆಪಿಎಸ್ಸಿ ಎಡವಟ್ಟಿನ ವಿರುದ್ಧ ವಿದ್ಯಾರ್ಥಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿತ್ತು. ಈ ಬಗ್ಗೆ ಮನವಿ ನೀಡಲು ಬಂದವರನ್ನ ಪೊಲೀಸರು ಎಳೆದಾಡಿ ವಶಕ್ಕೆ ಪಡೆದ್ರು. ಕೆಪಿಎಸ್ಸಿ ಎಡವಟ್ಟಿನಿಂದ ಪರೀಕ್ಷಾರ್ಥಿಗಳಿಗೆ ಮುಗಿಯದ ಗೋಳಾಗಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.